ತುಮಕೂರಿನಲ್ಲಿ ವಾಟರ್ ವಾರ್ ಜೋರಾಗಿದೆ. ಹೇಮಾವತಿ ನಾಲೆ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ನಡೆಸಿದವರ ವಿರುದ್ಧ ಸಾಲು ಸಾಲು ದೂರು ದಾಖಲಾಗಿದೆ. ಸ್ವಾಮೀಜಿಗಳ ವಿರುದ್ಧವೂ ಕೂಡ ಕೇಸ್ ಹಾಕಿದ್ದಾರೆ. ಯಾವ್ಯಾವ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಹೋರಾಟ ಮಾಡಿದವರ ವಿರುದ್ಧ ಎಫ್ಐಆರ್, ಸ್ವಾಮೀಜಿಗಳ ವಿರುದ್ಧ ಹಾಫ್ ಮರ್ಡರ್ ಕೇಸ್. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರ ವಿರುದ್ಧ 11ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಸ್ವಾಮೀಜಿಗಳನ್ನು ಬಿಡದೆ ಅವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ. ಇದರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಹೋರಾಟಗಾರರ ಕಿಚ್ಚು ಹೆಚ್ಚಾಗಿದೆ. ಹೇಮಾವತಿ ನಾಲೆ ಹೋರಾಟದಲ್ಲಿ ಪಾಲ್ಗೊಂಡ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಹೋರಾಟ ಹತ್ತಿಕ್ಕೋ ಭರದಲ್ಲಿ ಕಾವಿಧಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ A5, ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ A6, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ A7, ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ AA ಇವರ ವಿರುದ್ಧ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಿಪಟೂರು ನಗರ ಠಾಣಾ ಇನ್ಸ್ಪೆಕ್ಟರ್ ವೆಂಕಟೇಶ ದೂರಿನ ಆಧಾರದ ಮೇಲೆ ದೂರು ದಾಖಲಿಸಲಾಗಿದೆ. ಸ್ವಾಮೀಜಿಗಳ ಮೇಲಿರುವ ಕೇಸ್. ಸ್ವಾಮೀಜಿಗಳ ವಿರುದ್ಧ ಸೆಕ್ಷನ್ 109 ಅಡಿ ಕೊಲೆಯತ್ನ, 132 ಅಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಸೆಕ್ಷನ್ 189(2) ಕಾನೂನು ಬಾಹಿರ ಸಭೆ, 190 ಅಡಿ ಗುಂಪು ಗಲಭೆ, 191(2) ಕಾನೂನು ಬಾಹಿರ ಸಭೆ ಹಾಗೂ ಸೆಕ್ಷನ್ 191(3) ಅಡಿ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡುವ ಸಾಧ್ಯತೆ ಇದೆ ಎಂಬ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿದೆ. ಸ್ವಾಮೀಜಿಗಳ ಮೇಲಿನ ಆರೋಪ. ನಾಲೆಯ ಕಾಮಗಾರಿ ಸ್ಥಳದಲ್ಲಿ ಬೆಂಕಿ ಹಚ್ಚುವ ಪ್ರಚೋದನೆ ಆರೋಪ ಇದೆ. ಪೊಲೀಸರ ಮೇಲೆ ಕಲ್ಲು ಎಸೆದು ಜನರನ್ನ ಉದ್ರೇಕಿಸುವ ಆರೋಪ ಇದೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದು ಯಂತ್ರೋಪಕರಣಗಳಿಗೆ ಕಲ್ಲೆಸೆದು ಡ್ಯಾಮೇಜ್ ಮಾಡಿದ ಆರೋಪ ಇದೆ. 100 FIR ಮಾಡಲಿ, ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ, ಯಾವ ರೈತನೂ ಎದುರಲ್ಲ. ಏನು ಮಾಡ್ಬೋದು? ಜೈಲಿಗೆ ಹಾಕ್ಬೋದು. ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು. ರೈತನಿಗಲ್ಲ, ಫಸ್ಟ್ ನನಗೊಡಿ ಆಮೇಲೆ ಅಲ್ಲಿ ಹೊಡಿ ಅಂತೀನಿ. ಈ FIR ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ FIR ರೀ? ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ, ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು 100 ಕೇಸ್ ಹಾಕಲಿ, ನಾನೇ ನಡೆಸ್ತೀನಿ ಅದನ್ನು. ಇಷ್ಟೇ ಅಲ್ಲ, ಹೇಮಾವತಿ ನಾಲೆ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ 5 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಬೊಮ್ಮರನಹಳ್ಳಿ, ಇನ್ನು ಬೆಣಚಗೆರೆ ಲೋಕಿ, ಕೌಶಿಕ್, ಶರತ್ನನ್ನ ಬಂಧಿಸಿದ ಗುಬ್ಬಿ ಪೊಲೀಸರು ಸ್ವಾಮೀಜಿಗಳ ವಿರುದ್ಧ ಕೇಸ್ ಹಾಗೆ ಹೋರಾಟಗಾರರ ಮೇಲಿನ ವಿರುದ್ಧ ಕೇಸ್ ಹಾಕಿರುವುದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತುಮಕೂರಿನಲ್ಲಿ ವಾಟರ್ ವಾರ್ ಜೋರಾಗಿದೆ. ಹೇಮಾವತಿ ನಾಲೆ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ನಡೆಸಿದವರ ವಿರುದ್ಧ ಸಾಲು ಸಾಲು ದೂರು ದಾಖಲಾಗಿದೆ. ಸ್ವಾಮೀಜಿಗಳ ವಿರುದ್ಧವೂ ಕೂಡ ಕೇಸ್ ಹಾಕಿದ್ದಾರೆ. ಯಾವ್ಯಾವ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಹೋರಾಟ ಮಾಡಿದವರ ವಿರುದ್ಧ ಎಫ್ಐಆರ್, ಸ್ವಾಮೀಜಿಗಳ ವಿರುದ್ಧ ಹಾಫ್ ಮರ್ಡರ್ ಕೇಸ್. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರ ವಿರುದ್ಧ 11ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಸ್ವಾಮೀಜಿಗಳನ್ನು ಬಿಡದೆ ಅವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ. ಇದರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಹೋರಾಟಗಾರರ ಕಿಚ್ಚು ಹೆಚ್ಚಾಗಿದೆ. ಹೇಮಾವತಿ ನಾಲೆ ಹೋರಾಟದಲ್ಲಿ ಪಾಲ್ಗೊಂಡ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಹೋರಾಟ ಹತ್ತಿಕ್ಕೋ ಭರದಲ್ಲಿ ಕಾವಿಧಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ A5, ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ A6, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ A7, ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ AA ಇವರ ವಿರುದ್ಧ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಿಪಟೂರು ನಗರ ಠಾಣಾ ಇನ್ಸ್ಪೆಕ್ಟರ್ ವೆಂಕಟೇಶ ದೂರಿನ ಆಧಾರದ ಮೇಲೆ ದೂರು ದಾಖಲಿಸಲಾಗಿದೆ. ಸ್ವಾಮೀಜಿಗಳ ಮೇಲಿರುವ ಕೇಸ್. ಸ್ವಾಮೀಜಿಗಳ ವಿರುದ್ಧ ಸೆಕ್ಷನ್ 109 ಅಡಿ ಕೊಲೆಯತ್ನ, 132 ಅಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಸೆಕ್ಷನ್ 189(2) ಕಾನೂನು ಬಾಹಿರ ಸಭೆ, 190 ಅಡಿ ಗುಂಪು ಗಲಭೆ, 191(2) ಕಾನೂನು ಬಾಹಿರ ಸಭೆ ಹಾಗೂ ಸೆಕ್ಷನ್ 191(3) ಅಡಿ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡುವ ಸಾಧ್ಯತೆ ಇದೆ ಎಂಬ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿದೆ.
ಸ್ವಾಮೀಜಿಗಳ ಮೇಲಿನ ಆರೋಪ. ನಾಲೆಯ ಕಾಮಗಾರಿ ಸ್ಥಳದಲ್ಲಿ ಬೆಂಕಿ ಹಚ್ಚುವ ಪ್ರಚೋದನೆ ಆರೋಪ ಇದೆ. ಪೊಲೀಸರ ಮೇಲೆ ಕಲ್ಲು ಎಸೆದು ಜನರನ್ನ ಉದ್ರೇಕಿಸುವ ಆರೋಪ ಇದೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದು ಯಂತ್ರೋಪಕರಣಗಳಿಗೆ ಕಲ್ಲೆಸೆದು ಡ್ಯಾಮೇಜ್ ಮಾಡಿದ ಆರೋಪ ಇದೆ. 100 FIR ಮಾಡಲಿ, ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ. ಯಾವ ರೈತನೂ ಎದುರಲ್ಲ. ಏನು ಮಾಡ್ಬೋದು? ಜೈಲಿಗೆ ಹಾಕ್ಬೋದು. ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು. ರೈತನಿಗಲ್ಲ, ಫಸ್ಟ್ ನನಗೊಡಿ ಆಮೇಲೆ ಅಲ್ಲಿ ಹೊಡಿ ಅಂತೀನಿ. ಈ FIR ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ FIR ರೀ? ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ, ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು 100 ಕೇಸ್ ಹಾಕಲಿ, ನಾನೇ ನಡೆಸ್ತೀನಿ ಅದನ್ನು. ಇಷ್ಟೇ ಅಲ್ಲ, ಹೇಮಾವತಿ ನಾಲೆ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ 5 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಬೊಮ್ಮರನಹಳ್ಳಿ, ಇನ್ನು ಬೆಣಚಗೆರೆ ಲೋಕಿ, ಕೌಶಿಕ್, ಶರತ್ನನ್ನ ಬಂಧಿಸಿದ ಗುಬ್ಬಿ ಪೊಲೀಸರು ಸ್ವಾಮೀಜಿಗಳ ವಿರುದ್ಧ ಕೇಸ್ ಹಾಗೆ ಹೋರಾಟಗಾರರ ಮೇಲಿನ ವಿರುದ್ಧ ಕೇಸ್ ಹಾಕಿರುವುದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತುಮಕೂರಿನಲ್ಲಿ ವಾಟರ್ ವಾರ್ ಜೋರಾಗಿದೆ. ಹೇಮಾವತಿ ನಾಲೆ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ನಡೆಸಿದವರ ವಿರುದ್ಧ ಸಾಲು ದೂರು ದಾಖಲಾಗಿದೆ. ಸ್ವಾಮೀಜಿಗಳ ವಿರುದ್ಧವೂ ಕೂಡ ಕೇಸ್ ಹಾಕಿದ್ದಾರೆ. ಯಾವ್ಯಾವ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಹೋರಾಟ ಮಾಡಿದವರ ವಿರುದ್ಧ FIR. ಸ್ವಾಮೀಜಿಗಳ ವಿರುದ್ಧ ಹಾಫ್ ಮರ್ಡರ್ ಕೇಸ್. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರ ವಿರುದ್ಧ 11ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಸ್ವಾಮೀಜಿಗಳನ್ನು ಬಿಡದೆ ಅವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ. ಇದರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಹೋರಾಟಗಾರರ ಕಿಚ್ಚು ಹೆಚ್ಚಾಗಿದೆ. ಹೇಮಾವತಿ ನಾಲೆ ಹೋರಾಟದಲ್ಲಿ ಪಾಲ್ಗೊಂಡ ಸ್ವಾಮೀಜಿಗಳ ಮೇಲೆ FIR ದಾಖಲಿಸಲಾಗಿದೆ. ಹೋರಾಟ ಹತ್ತಿಕ್ಕೋ ಭರದಲ್ಲಿ ಕಾವಿಧಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ A5, ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ A6, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ A7, ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ A8 ಇವರ ವಿರುದ್ಧ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಿಪಟೂರು ನಗರ ಠಾಣಾ ಇನ್ಸ್ಪೆಕ್ಟರ್ ವೆಂಕಟೇಶ ದೂರಿನ ಆಧಾರದ ಮೇಲೆ ದೂರು ದಾಖಲಿಸಲಾಗಿದೆ. ಸ್ವಾಮೀಜಿಗಳ ಮೇಲಿರುವ ಕೇಸ್. ಸ್ವಾಮೀಜಿಗಳ ವಿರುದ್ಧ ಸೆಕ್ಷನ್ 109 ಅಡಿ ಕೊಲೆಯತ್ನ, 132 ಅಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಸೆಕ್ಷನ್ 189 2 ಕಾನೂನು ಬಾಹಿರ ಸಭೆ, 190 ಅಡಿ ಗುಂಪು